ಮತ್ತೊಮ್ಮೆ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ಸರ್, ಆಯುಷ್ ಬ್ರ್ಯಾಂಡಿಂಗ್ ವಿಷನರಿ ಲೀಡರ್ ಅಂತ ನಿಮ್ಗೊಂದು ಮಹಾನ್ ಪ್ರಶಸ್ತಿನೇ ಬಂದಿದೆ ನಮ್ಮ GWCಯಲ್ಲಿ. ಹೆಂಗೆ ಸರ್ ಇವೆಲ್ಲ ಹೆಂಗೆ ಸಾಧ್ಯ ಸರ್? ಇದು ಏನಾಗುತ್ತೆ ಅಂದರೆ ನೋಡಿ, ನನಗೆಲ್ಲರೂ ಕೇಳ್ತಾರೆ ಎಲ್ಲ ಫೀಲ್ಡಲ್ಲೂ ನೀವು ಇದ್ದೀರಾ, ಹೆಂಗೆ ಅಚೀವ್ ಮಾಡ್ತೀರಾ ಇದನ್ನು ಅಂತ. ಹೆಂಗೆ ಅಚೀವ್ ಮಾಡ್ತೀನಿ ಅಂದರೆ, ನಾನು ಅಕಾಡೆಮಿಕ್ಸ್ನ ನಾನು ನಂಬಿಲ್ಲ. ಸ್ಕೂಲು, ಕಾಲೇಜು, ಡಿಗ್ರಿ, ಮಾಸ್ಟರ್ ಡಿಗ್ರಿ ನಾನು ಅದನ್ನು ಓದ್ಕೊಂಡು ಅದ್ರಲ್ಲಿ ಜೀವನ ಮಾಡ್ತೀನಿ ಅಂದರೆ ನಾನಾಗಲಿ ನೀವಾಗಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿ ಕಂಫರ್ಟ್ ಝೋನ್. ಅದು ಏನಾಗುತ್ತೆ ಗೊತ್ತಾ, ಲಾಕ್ ಮಾಡಿಬಿಡುತ್ತೆ. ಒಂದು ಬಾರ್ಡ್ರಲ್ಲಿ ಕೂತ್ಕೊಂಡ್ಬಿಡ್ತಾರೆ ನೀವು. ಅದ್ರಿಂದ ಹೊರ್ಗೆ ಬರಬೇಕು. ಹೊರ್ಗೆ ಬಂದಾಗ ನೀವು ಓದಿದ್ದಕ್ಕೂ ಪ್ರಾಕ್ಟಿಕಲ್ಗೂ ಅಜಗಜಾಂತರ ವ್ಯತ್ಯಾಸ. ನಾನು ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಸ್ ನೋಡಿದ್ದೀನಿ, ಅದ್ಭುತವಾಗಿ ಡೇ ನೈಟ್ ವರ್ಕ್ ಮಾಡಿಬಿಟ್ಟು ಒಳ್ಳೊಳ್ಳೆ ಪರ್ಸೆಂಟೇಜ್ ಬಂದಿರ್ತಾರೆ. ಬಟ್ ವೆನ್ ದೇ ಕಮ್ ಟು ದಿ ಫೀಲ್ಡ್ ದೇ ಆರ್ ದ ಅಟರ್ ಫೇಲ್ಯೂರ್. ಯಾಕೆ ಫೇಲ್ಯೂರ್ ಅಂದರೆ ಪ್ರಾಕ್ಟಿಕಲೇ ಬೇರೆ ರೀ, ಎಕ್ಸ್ಪೋಜರ್ ಆದಾಗ ಅದೇ ಬೇರೆ. ನಮ್ಮ ಮಾರಲ್ ಸೈನ್ಸ್ ಅಂತಿತ್ತು. ಮಾರಲ್ ಸೈನ್ಸ್ನ ನೀವು ಏನಾರೋ ಹೊರಗಡೆ ಬಂದು ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಗೆ ಇನ್ನೊಂದು ಸೈನ್ಸ್ ಜನ ತೋರಿಸುತ್ತೆ. ಆ ಸೈನ್ಸ್ ನಿಮ್ಗೆ ನೋಡ್ಸಿದ ಕೂಡಲೇ ಏನಪ್ಪ ನ್ಯಾಯ, ನೀತಿ, ಧರ್ಮಕ್ಕೆ ಎಲ್ಲಿದೆ ಇವತ್ತು, ಹೀಗೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ವಿ ಶುಡ್ ಬಿ ವೆರಿ ವೆರಿ ಪ್ರಾಕ್ಟಿಕಲ್ ಅಂದರೆ ಬೇರೆಯವ್ರಿಗೆ ಆರಾಮ್ ಮಾಡಬಾರ್ದು. ಆದರೆ ನೀವು ಆರಾಮ್ ಆಗದೆ ಇರೋಂಗೆ ಅದಕ್ಕೂ ನೀವು ರೆಡಿಯಾಗಿರಬೇಕು. ಜನ ತುಂಬ ಬುದ್ಧಿವಂತರಿದ್ದಾರೆ, ಅತಿ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರು ಜನರುಗಳಿಂದ ನಾವು ಹೇಗೆ ಮಾಡ್ಬೇಕಂದ್ರೆ ಚೆಸ್ ಇದ್ದಂಗೆ, ಆ ಚೆಸ್ ಗೇಮ್ ಇದ್ದಂಗೆ ನಾವು ಪ್ಲೇ ಮಾಡಬೇಕಾಗತ್ತೆ. ಇಲ್ಲಿ ನೀವು ಯಾವುದೇ ಒಂದು ಫೀಲ್ಡ್ ನೀವು ಸೆಲೆಕ್ಟ್ ಮಾಡ್ತಾರಲ್ಲ, ಆ ಫೀಲ್ಡಲ್ಲಿ ನೀವು ಎಕ್ಸ್ಪರ್ಟ್ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂದರೆ ಯು ಶುಡ್ ಕಮ್ ಔಟ್ ಆಫ್ ಯುವರ್ ಅಕಾಡೆಮಿಕ್ಸ್. ಸಿಲೆಬಸ್ ಏನಿದೆಯಲ್ಲ ಅಲ್ಲಿಂದ ಹೊರಗಡೆ ಬರಬೇಕು. ನಾನು ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ನೀವುಗಳು ಕೂಡ ದಯಮಾಡಿ ಹೇಳ್ತೀನಿ, ಬುಕ್ ವರ್ಮ್ಸ್ ಆಗಬೇಡಿ. ಹೊರಗಡೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ರಿಸ್ಕ್ ತೊಗೊಳ್ಳಿ, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಈಗ ತಾನೇ ಒಂದು ಕನ್ಸಲ್ಟೇಷನ್ ಆಯಿತು, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಆದರೆ ನಾನು ಜಾಬ್ ಬಿಟ್ಟು ಮಾಡಲ್ಲ, ಸೇಫರ್ ಝೋನಲ್ಲಿ ಮಾಡ್ತೀನಿ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟು, ಲೀಸ್ಟ್ ಇನ್ವೆಸ್ಟ್ಮೆಂಟಲ್ಲೇ ನಂದು ಹೈಯೆಸ್ಟ್ ಇನ್ಕಮ್ ಬರಬೇಕು. ನೋಡಿ, ಅಲ್ಲೇ ಬಂದ್ಬಿಡ್ತಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಗಟ್ಸ್ ಇಲ್ಲ ಅಂತ. ಆ ಕಾನ್ಫಿಡೆನ್ಸ್ ಗಟ್ಸ್ ಯಾವಾಗ ಬರೋದು ಗೊತ್ತಾ? ಇನ್ಕ್ರೀಸ್ ಯುವರ್ ರಿಸ್ಕ್, ಇನ್ಕ್ರೀಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲಿ ರಿಸ್ಕು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅಲ್ಲೇ ಗ್ರೋತ್ ಇದೆ, ಅಲ್ಲೇ ಸಕ್ಸಸ್ ಇದೆ. ಇದನ್ನು ನಾನು ಅಳವಡಿಸ್ಕೊಂಡಿರೋದು. ನಾನು ಎಲ್ಲಿ ರಿಸ್ಕ್ ಇದೆ ಯಾರು ತೊಗೊಳ್ತಿಲ್ಲೋ ಅಲ್ಲೋ ನಾನು ತೊಗೊಂಡ್ಬಿಡ್ತೀನಿ. ನಾನು ಇದು ಆಗಲ್ಲಪ್ಪ ಅಂತ ಇಲ್ಲೇ ನನಗೆ ಆಪರ್ಚುನಿಟಿ ಇರೋದು ನಂಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಇದು ಫೇಲ್ಯೂರ್ ಆಗುತ್ತೆ, ಬ್ಯೂಟಿಫುಲ್, ದೆನ್ ಐ ವಿಲ್ ಎಂಟರ್ ದೇರ್. ಸೊ ಜನ ಎಲ್ಲಿ ಎಕ್ಸಿಟ್ ಆಗ್ತಾರೋ ಅಲ್ಲಿ ಎಂಟ್ರಿ ಆಗಿ ಅವಾಗ ಸ್ವಲ್ಪ ನೋಡಿ, ಇವಾಗ AI ಶುರು ಆಗಿದೆ, AI ಒಂದು ಟ್ರೆಂಡಿಂಗಲ್ಲಿದೆ. ಎಲ್ಲರೂ ಹೇಗೆ ಎಂಟ್ರ್ ಆಗೋ ನಾನು ಅಲ್ಲಿಂದ ಎಕ್ಸಿಟ್ ಆಗ್ತೀನಿ. ನಾನು ಏನು ಗೊತ್ತಾ, ನಾನು ಹಳೇದು ಹೋಗ್ತೀನಿ, ಟ್ರೆಡಿಷ್ನಲ್ ಮೆಥಡ್ ಹೋಗ್ತೀನಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಜನ ಸ್ವೀಟ್ ಇದ್ದರೆ ಇರುವೆ ಹೆಂಗೆ ಮುತ್ಕೊಳ್ತಂಗೆ ಹೋಗ್ಬಿಡ್ತಾರೆ. ನೀವು ಬೇರೆ ಆಪೋಸಿಟ್ ಡೈರೆಕ್ಷನ್ ಬಂದು ನಿಮ್ಮದೇ ಆದಂಥ ಒಂದು ರೂಟ್ನ ಕ್ರಿಯೇಟ್ ಮಾಡಬೇಕು. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸು ಒಂದು ಸಪ್ರೇಟ್ ರೂಟೇ ಕ್ರಿಯೇಟ್ ಮಾಡಿಬಿಡ್ತು. ಸರ್, ತಾವು ಇಷ್ಟು ಸುಮಾರು ವಿಷಯ ಹೇಳಿದ್ರಿ ಸರ್. ಏನಂದರೆ ನಮ್ಮ ಚಾನಲಲ್ಲಿ ತುಂಬ ಯಂಗ್ಸ್ಟರ್ಸು ನೋಡ್ತಾ ಇರ್ತಾರೆ, ಅಕಾಡೆಮಿಕ್ಸೇ ಇಂಪಾರ್ಟೆಂಟ್ ಇಲ್ಲ ಅನ್ನೋ ಥರ ಹೇಳ್ಬಿಟ್ರಲ್ಲ ಸರ್. ಹಂಗಾರೆ ಓದೋದ್ರಲ್ಲಿ ಏನಿದೆ ಅಲ್ವಾ ಸರ್? ದುರಂತ ಸಿಸ್ಟಮು, ವಿಧಿ ಇಲ್ಲ. ಏನಕ್ಕೆ ಗೊತ್ತಾ ಅಕಾಡೆಮಿಕ್ಸು? ಜಸ್ಟ್ ಜೋಕಾಗಿ ಹೇಳ್ತೀನಿ, ನಾಳೆ ಮದುವೆ ಮಾರ್ಕೆಟಲ್ಲಿ ಏನು ಓದಿದ್ದಾನೆ ಹುಡುಗ, ಅದಕ್ಕೆ ಬೇಕಾಗುತ್ತೆ ಅಕಾಡೆಮಿಕ್ಸು. ಹುಡುಗಿ ಏನು ಓದಿದ್ದಲ್ಲೇ ಅದಕ್ಕೆ ಬೇಕಾಗುತ್ತೆ ಅಕಾಡೆಮಿಕ್ಸು. ಅದಾದ್ಮೇಲೆ ಮದುವೆ ಆಮೇಲೆ ಗೊತ್ತಾಗುತ್ತೆ ಇವನು ಕಾಮನ್ ಸೆನ್ಸೇ ಇಲ್ಲ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅಕಾಡೆಮಿಕ್ಸು ಸಿಸ್ಟಮಲ್ಲಿ ಇದೆ, ವಿಧಿ ಇಲ್ಲ. ನಾನು ಓದಿದ್ದೀನಿ, ಬಟ್ ಓದಿರೋದಕ್ಕೂ ಆ್ಯಕ್ಚುಯಲ್ಗೂ ಅಜಗಜಾಂತರ ವ್ಯತ್ಯಾಸ ರೀ. ಫೀಲ್ಡಲ್ಲಿ ಇರೋರು ಗೊತ್ತು. ಪಾಪ ಓದ್ತಿರೋರನ್ನ ಡಿಸ್ಕರೇಜ್ ಮಾಡ್ತಿಲ್ಲ. ಹೆಂಗೆ ಓದಿ ಗೊತ್ತಾ, ಫಸ್ಟ್ ರ್ಯಾಂಕೇ ಬರಬೇಕು ಅಂತ ಓದಿ ಏನಕ್ಕೆ ಮಾಡಬೇಕಂದ್ರೆ ವಿಲ್ ಪವರ್ ಆ್ಯಕ್ಟಿವೇಷನ್ಗೆ, ನಿಮ್ಮ ಮೆಮೊರಿ ಆ್ಯಕ್ಟಿವೇಷನ್ಗೆ, ನಿಮ್ಮ ಕೆಪಬಿಲಿಟಿ ಆ್ಯಕ್ಟಿವೇಷನ್ಗೋಸ್ಕರ ಮಾಡಿ ಹೊರತು ನಾನು ಈ ರ್ಯಾಂಕ್ ಬಂದ್ರೇ ನನ್ನ ಫ್ಯೂಚರ್ ಇರುತ್ತೆ. ನೋ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾರ್ಯಾರು, ನಾನು ರೀಸೆಂಟಾಗಿ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಐ ಪೋಸ್ಟಲ್ಲಿ ಒಬ್ಬರು ಕೂತಿದ್ದಾರೆ. ಅಯ್ಯಪ್ಪ, ಐ ಪೋಸ್ಟ್ ಅಂತ ಗೊತ್ತಿದ್ದಾನೆ, ಟಾಪ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರೆದ್ಬಿಟ್ಟು ಬಂದು ಕೂತಿದ್ದಾನೆ. ವೇಸ್ಟು, ಏನು ಪ್ರಯೋಜನ ಇಲ್ಲ, ಔಟ್ಪುಟ್ ಇಲ್ಲ, ಪ್ರಾಕ್ಟಿಕಲ್ ಇಲ್ಲ. ಅಂಥವ್ರು ಇತ್ತು ಅಂದರೆ ಆ ಸರ್ಕಾರ ಎಲ್ಲ ಡೆವಲಪ್ಮೆಂಟೇ ಆಗಲ್ಲ, ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟೇ ಆಗಲ್ಲ. ಯಾಕಂದರೆ ಅಯ್ಯಪ್ಪ ಬುಕ್ ವರ್ಮು, ನೋಡಿದ್ದಾನೆ, ಓದಿದ್ದಾನೆ, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಕೂತ್ಕೊಂಡು ನೀಟಾಗಿ ಮೀಟಿಂಗ್ ಅಟೆಂಡ್ ಮಾಡಿ ಹೋಗ್ತಾನೆ, ಔಟ್ಪುಟ್ ಇಸ್ ಝೀರೋ. ದ ರೀಸನ್ ಈಸ್ ಪ್ರಾಕ್ಟಿಕಲ್ ಈಸ್ ಡಿಫ್ರೆಂಟ್ ಆ್ಯಂಡ್ ಥಿಯರಿ ಈಸ್ ಡಿಫ್ರೆಂಟ್. ಸರ್, ಹಂಗಾದರೆ ಇವಾಗ ಒಬ್ಬರು ಸ್ಟೂಡೆಂಟ್ ಇರ್ತಾರೆ ಸರ್. ಸ್ಟೂಡೆಂಟಿಗೆ ಏನು ಹೆಚ್ಚಾಗಿರುತ್ತೆ ಅಂದರೆ ಟೈಮ್ ಇರುತ್ತೆ ಅವ್ರ ಹತ್ರ. ಅಫ್ಕೋರ್ಸ್ ಇವತ್ತು 108 ಡಿಸ್ಟ್ರಾಕ್ಷನ್ಸ್ ಇದೆ. ಸೊ ನಾವು ಅಕಾಡೆಮಿಕ್ಸ್ ಜೊತೆಲಿ ಏನು ಮಾಡಬೇಕು ಸರ್? ನಮ್ಮ ಫ್ಯೂಚರ್ಗೆ ರೆಡಿ ಆಗೋಕ್ಕೆ ಏನು ನಾವು ಮಾಡಬೇಕು? ನೋಡಿ, ಟೈಮ್ ಇರುತ್ತೆ ಅಂದರೆ ನಮ್ಮ ಮೆಜಾರಿಟಿ ಏನು ಮಾಡ್ತೀವಿ ಗೊತ್ತಾ,
ಮೊದಲು ನಾವು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ. ಆಟದಲ್ಲಿ ಒಂದು ಪಾಠ ಇರೋದು. ಇವತ್ತೇನಾಗಿರುತ್ತಾ ಮೊಬೈಲಲ್ಲಿ ಆಟ ಆಡ್ತಿರ್ತಾರೆ. ಈ ಮೊಬೈಲಲ್ಲಿ ಆಟ ಆಡೋದ್ರಿಂದ ಏನು ಯೂಸ್ ಆಗಲತ್ತಿಲ್ಲ, ಯೂಸ್ ಆಗುತ್ತೆ, ಯಾವುದೂ ನೆಗೆಟಿವ್ ಅಲ್ಲ. ಬಟ್ ಏನು ಅವನು ಆಟ ಆಡ್ತಾವ ಅನ್ನೋದು ಇಂಪಾರ್ಟೆಂಟು. ಇಲ್ಲೇನಾಗುತ್ತೆ, ಸ್ಟ್ರೈನ್ ಆಗುತ್ತೆ, ಫಿಸಿಕಲಿ ನಮಗೆ ಡೆವಲಪ್ಮೆಂಟ್ ಆಗಲ್ಲ. ಸೊ ನಮ್ಮಲ್ಲಿ ಆಟನೂ ಇರಬೇಕು, ಪಾಠನೂ ಇರಬೇಕು. ಅದ್ರ ಜೊತೆಯಲ್ಲಿ ನನಗೇನು ಇಷ್ಟ, ಪ್ಯಾಷನ್ನು ಚಿಕ್ಕ ವಯಸ್ಸಲ್ಲಿ ಡಿಸ್ಕವರ್ ಮಾಡಿಬಿಡಿ. ಮ್ಯೂಸಿಕ್ ಇಂಟ್ರೆಸ್ಟಾ, ಸ್ಪೋರ್ಟ್ಸ್ ಇಂಟ್ರೆಸ್ಟಾ, ಅಥವಾ ಬೇರೆ ಏನಾರು ಆ್ಯಕ್ಟಿವಿಟಿ ಇಂಟ್ರೆಸ್ಟಾ, ಆ ಆ್ಯಕ್ಟಿವಿಟಿ ಇಂಟ್ರೆಸ್ಟ್ ಎಲ್ಲಿದ್ದೋ ಅಲ್ಲಿ ಆಟ ಆಡ್ರಿ, ಅಲ್ಲಿ ಮಜಾ ಇರುತ್ತೆ. ನೀವು ಎಲ್ಲಿ ಟೈಮ್ ಕೊಡ್ತೀರೋ ಅಲ್ಲಿ ಮಜಾ ಇರುತ್ತೆ. ಇವಾಗ ನನಗೆ ಗೊತ್ತಿರೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವ್ನು ಮ್ಯೂಸಿಕ್ ಹುಚ್ಚು, ಮನೇಲಿ ಬಿಡಲ್ಲ, ಮನೆಗೆ ಗೊತ್ತಿಲ್ಲ, ಅವರು ಉದ್ಧಾರ ಆಗಿಲ್ಲ, ಮಗುನೂ ಉದ್ಧಾರ ಆಗಿಬಿಡಲ್ಲ. ಮತ್ತೆ ನಾನು ಅವ್ರು ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರಿಗೂ ಮ್ಯೂಸಿಕಲ್ಲಿ ಬಿಟ್ಟು ಇವತ್ತು ಅದ್ಭುತವಾದಂಥ ಮ್ಯೂಸಿಕನ್ನು ನುಡಿಸ್ತಾನೆ ಅವನು. ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಡ್ರಮ್ಸು ಸೂಪರಾಗಿ ಮಾಡ್ತಾನೆ ಅವನು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಖುಷಿಯಾಗ ಉಂಟ್ರಿ, ಇರೋದೇ ಸ್ವಲ್ಪ ದಿನ ರೀ. ಹಿಂಗೆ ಕಣ್ಮುಚ್ಚಿ ತೆಗೋಷ್ಟು ನಮ್ಮ ಲೈಫ್ ಮುಗ್ದೇ ಹೋಗ್ಬಿಡುತ್ತೆ. ಸೊ ಖುಷಿಯಾಗಿರಬೇಕು, ಆನಂದವಾಗಿರಬೇಕು. ಅದು ಯಾವಾಗ ಆಗುತ್ತೆ ಅಂದರೆ ನೀವು ಡಿಸ್ಕವರ್ ಮಾಡಿ ನಿಮಗೆ ಏನು ಬೇಕು ಅಂತ. ನಾ ಅದನ್ನು ಮಾಡಲ್ಲ, ಅವನೇನು ಮಾಡ್ತಾನೆ, ಅವ್ನು ಉದ್ಧಾರ ಆಗ್ಬಿಟ್ಟ, ಮೋಸ್ಟ್ಲಿ ನಾನು ಹಂಗೆ ಹೋದ್ರೇ ನಾನು ಉದ್ಧಾರ ಆಗ್ತೀನಿ. ಈ ಬೇರೆ ಕಂಪ್ಯಾರಿಸನ್ ಇದೆಲ್ಲ ಕಂಪೇರ್ ಮಾಡಿ, ಸ್ಕೂಲಲ್ಲಿ ಕಂಪೇರ್ ಮಾಡೋದು ಯಾರೋ ಟೀಚರ್ಸು, ಪೇರೆಂಟ್ಸು, ಮನೇಲೂ ಕಂಪೇರ್ ಮಾಡಿನೇ ನಮಗೆ ಸ್ಟ್ರೆಸ್ ಅಲ್ಲಿಂದ ಶುರು ಆಗ್ಬಿಡ್ತೈತೆ. ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಡ್ತೀವಿ. ನೆವರ್ ಕಂಪೇರ್. ನೀವು ಯೂನಿಕ್ಕು, ನಿಮ್ಮ ಬಿಟ್ಟರೆ ಆಲ್ಟರ್ನೇಟಿವ್ ಯಾರಿಲ್ಲ, ನನ್ನ ಬಿಟ್ಟರೆ ಆಲ್ಟರ್ನೇಟಿವ್ ಇಲ್ಲ. ವಿ ಆರ್ ಬಾರ್ನ್ ಟು ವಿನ್. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅಂದರೆ ಸ್ಟೂಡೆಂಟ್ ಡೇಸಲ್ಲೇ ನಮ್ಮ ಪ್ಯಾಷನ್ನ ನಾವು ಕಂಡುಹಿಡ್ಕೊಂಡ್ಬಿಡ್ಬೇಕು. ಬಟ್ ಏನು ಡಿಫಿಕಲ್ಟಿ ಅದರಲ್ಲಿ ಚಾಲೆಂಜ್ ಏನಂದರೆ ಸರ್, ಮೈಂಡು ನಿಮ್ಗೆ ಗೊತ್ತು ಮರ್ಕಟ ಇದ್ದಂಗೆ ಒಂದು ಕಡೆ ಹೋಗಲ್ಲ. ಹಲವಾರು ಥಿಂಗ್ಸು ನಮಗೆ ಫ್ಯಾಸಿನೇಟ್ ಆಗುತ್ತೆ, ಇಂಟ್ರೆಸ್ಟ್ ಆಗುತ್ತೆ. ಇದರಲ್ಲಿ ಇದೇ ನನ್ನ ಪ್ಯಾಷನ್ ಅಂತ ಹೆಂಗೆ ಸರ್ ತಿಳ್ಕೊಳ್ಳೋದು? ಮೈಂಡು ಆಯ್ತಪ್ಪ, ನಿಮ್ಮ ಡೈವರ್ಟ್ ಆಗುತ್ತೆ ಎಲ್ಲನೂ. ಮೊಬೈಲಲ್ಲಿ ನೋಡೋಕೆ ಯಾಕೆ ಡೈವರ್ಟ್ ಆಗಲ್ಲ? ಅಲ್ಲೇ ಹೆಂಗೆ ಫೋಕಸ್ ಇರುತ್ತೆ. ಒಂದು ಮೂವಿ ನೋಡುವಾಗ, ಅದು ವೆಬ್ ಸೀರೀಸ್ ನೋಡುವಾಗ ಯಾಕೆ ಡೈವರ್ಟ್ ಆಗಲ್ಲ? ಅಲ್ಲೇ ಫೋಕಸ್ ಇರುತ್ತೆ. ಅಂದರೆ ಎಲ್ಲಿ ಇಂಟ್ರೆಸ್ಟ್ ಇದೋ ಮೈಂಡ್ ಡೈವರ್ಟ್ ಆಗಲ್ಲ. ಅಕ್ಕಪಕ್ಕ ಸೌಂಡೂ ಗೊತ್ತಾಗಲ್ಲ. ಅದೇ ನೀವು ಎಕ್ಸಾಮ್ ಓದ್ಬೇಕು, ಮ್ಯಾಕ್ಸಿಮಮ್ ಕೂತ್ಕೊಳ್ಳಿ, ಒಂದು ಚೂರು ಸೌಂಡ್ ಆದರೆ ಡಿಸ್ಟರ್ಬ್ ಆಗಿಬಿಡ್ತಲ್ಲಪ್ಪ, ನಾನು ಕೆಲವು ಓದಕ್ಕೆ ಆಗ್ತಿಲ್ಲಪ್ಪ. ಮನೇಲಿ ಇದು ಮನೇಲಿ ಅವಾಗ ನಮ್ಮ ತಾಯಿ ಏನು ಮಾಡ್ತಾರೆ, ಒಂದು ಸ್ವಲ್ಪ ಕೊತ್ತಂಬರಿ ಓದಕ್ಕೆ ಕೂತಾಗ್ಲೇ ಹಿಂಗೆ ಮಾಡ್ತಾರೆ. ಅಯ್ಯೋ ಇಟ್ಸ್ ಹೈಲಿ ಇಂಪಾಸಿಬಲ್, ಈ ಮನೇಲಿ ಓದೋಕ್ಕೆ ಆಗಲ್ಲ ಅಂತೀವಿ. ಅದೇ ನೀವು ಮೂವಿ ನೋಡುವಾಗ ಏನು ಅಂದರೆ ಇಂಟ್ರೆಸ್ಟ್ ಇರೋ ಕಡೆ ನೀವು ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ಗೆ ಮೈಂಡು ಟ್ರ್ಯಾಕಿಗೆ ಬರುತ್ತೆ. ಇಂಟ್ರೆಸ್ಟ್ ಇಲ್ವಾ, ಟ್ರ್ಯಾಕಿಗೆ ಬರಲ್ಲ. ಇದು ರಿಯಲ್ ಫ್ಯಾಕ್ಟ್ಸು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಅದರ ಒಂದು ಫನ್ನಿ ಆಗೋಯ್ತು, ನಿಜಾನೋ. ಅಂದರೆ ಕಾನ್ಸಂಟ್ರೇಷನ್ ಇಲ್ಲ ಅಂತಲ್ಲ, ಕಾನ್ಸಂಟ್ರೇಷನ್ ನಾವು ಮಾಡ್ಕೊತ ಇಲ್ಲ ಅಷ್ಟೇ. ಸರ್, ಒಂದು ಸ್ಟೂಡೆಂಟಿಗೆ ಮೋಸ್ಟ್ ಅವ್ರಿಗೆ ಇಂಪ್ಯಾಕ್ಟ್ ಆಗುವಂಥ ಫ್ಯಾಕ್ಟ್ರ್ ಯಾರು ಸರ್? ಅಪ್ಪ ಅಮ್ಮನ, ಫ್ರೆಂಡ್ಸಾ, ಟೀಚರ್ಸಾ? ಏನು ಸರ್ ಅವ್ರಿಗೆ ಹೈಯೆಸ್ಟ್ ಪ್ರಭಾವ ಬೀರೋದು? ಹೈಯೆಸ್ಟ್ ಪ್ರಭಾವ ಎಲ್ಲಿ ಬೀರುತ್ತೆ ಅಂದರೆ, ನಿಮಗೆ ನೀವು ಏನು ಥಿಂಕ್ ಮಾಡ್ತೀರಾ ವೆನ್ ನೋ ಒನ್ ಈಸ್ ದೇರ್. ಯಾರು ಇಲ್ದಾರ ನೀವು ಯೋಚನೆ ಮಾಡಿ, ಮನೇಲೆಲ್ಲ ಹೊರಗಡೆ ಹೋಗಿದ್ದಾರೆ, ನೀವು ಒಬ್ಬರೇ ಇದ್ದೀರ ಮನೇಲಿ, ಆ ಟೈಮಲ್ಲಿ ನೀವು ಏನು ಥಿಂಕ್ ಮಾಡ್ತೀರೋ ಅದು ಇಂಪ್ಯಾಕ್ಟು. ಅದನ್ನ ನೀವು ಚೇಂಜ್ ಮಾಡಬೇಕಾಗತ್ತೆ ಹೊರತು ಯಾರಿಂದನೂ ಹೊರಗಡೆಯಿಂದ ನಮ್ಗೆ ಇಂಪ್ಯಾಕ್ಟ್ ಬೀಳೋದು ಸುಳ್ಳದು. ಅದು ನೀವು ಸ್ಕೂಲ್ ಫ್ರೆಂಡ್ಸಿಂದ ಎಷ್ಟೋ ಸಲ ನೋಡಿದ್ದೀನಿ ನಾನು. ಅವ್ನು ಸವಾಸ ಮಾಡಿ ನನ್ನ ಮಗ ಕೆಟ್ಟೋದ, ದೇವರಾಗಿಲ್ಲ, ನಿಮ್ಮ ಮಗನ ನೆಟ್ಗಿಲ್ಲ. ನಾವು ಸುಮ್ಮನೆ ಅವರಿಂದ ಇವ್ರು ಕೆಟ್ಟರು ಅಂತೀವಿ ನಾವು. ಸೊ ನಿಜವಾದ ಪ್ರಾಬ್ಲಮ್ ಏನು ಗೊತ್ತಾ, ವೆನ್ ವಿ ಆರ್ ಅಲೋನ್, ಹೂ ವಿ ಆರ್, ಏನು ನಾವು ಥಿಂಕ್ ಮಾಡ್ತಿರ್ತೀವಿ, ನೆಗೆಟಿವ್ನೋ ಪಾಸಿಟಿವ್ನೋ, ಅದನ್ನು ಚೇಂಜ್ ಮಾಡಬೇಕು. ಯಾರಿಂದ ಯಾರೂ ಇಂಪ್ಯಾಕ್ಟ್ ಇಲ್ಲ. ಸಖತ್ತಾಗಿ ಹೇಳಿದ್ರಿ ಸರ್. ಅಂದರೆ ಅವಾಗ ನಮ್ಮ ನಿಜವಾದ ನಾವೇನಿದೆ ಒಳಗಡೆ ಅನ್ನೋದು ಆಚೆ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ. ಸರ್, ಯಂಗ್ಸ್ಟರ್ಸ್ ಯಾರನ್ನ ರೋಲ್ ಮಾಡಲ್ ಆಗಿ ತೊಗೊಬೇಕು ಸರ್? ನೆವರ್ ಟೇಕ್ ಎನಿಬಡಿ ಆಸ್ ಅ ರೋಲ್ ಮಾಡಲ್. ನೀವು ಎಕ್ಸ್ಟ್ರಾರ್ಡಿನರಿ, ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡಬೇಕು. ನನಗೆ ನನ್ನ ಕ್ಲೋಸ್ ಸರ್ಕಲು ಇವನೇನಪ್ಪ ಹರೀಶ 3 ಹೊತ್ತು ಅವನ ಬಗ್ಗೆನೇ ಹೇಳ್ತಾನೆ, ಅವನ ಬಗ್ಗೆ ಅಂದರೆ ನಾನು ನನ್ನ ಬಗ್ಗೆ ಹೋಲ್ಕೊಳ್ಳಲ್ಲ. ನನಗಿಂತ ಆಲ್ಟರ್ನೇಟಿವ್ ಯಾರು ಇಲ್ಲ ಅಂತ ನೀವೇ ಅಂದ್ಕೋಬೇಕು. ಯಾರು ಈ ಪ್ರಪಂಚದಲ್ಲಿ ಬಂದ್ಬಿಟ್ಟು ಯು ಆರ್ ಗುಡ್, ಯು ಆರ್ ಎಕ್ಸ್ಟ್ರಾರ್ಡಿನರಿ ಅಂದ್ಬಿಟ್ಟು ನಿಮ್ಗೆ ಲಿಫ್ಟ್ ಮಾಡಲ್ಲ. ನೀವು ಲಿಫ್ಟ್ ಆದರೆ ಹೆಂಗಪ್ಪ ಪುಲ್ ಮಾಡೋದು ಅನ್ನೋದ್ರ ಬಗ್ಗೆ ವರ್ಕ್ ಮಾಡ್ತಾರೆ. ನಿಮ್ಮನ್ನ ಮೂಲೆ ಗುಂಪು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ದಯಮಾಡಿ ಹೇಳ್ತೀನಿ, ನೀವೇ ನಿಮಗೆ ರೋಲ್ ಮಾಡಲ್ ಆಗಬೇಕು. ಅದನ್ನ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ ಕಡೆ ನಿಮ್ಮ ಕಡೆ ಗಮನ ಕೊಡಿ. ನೆವರ್ ಎವರ್ ಟೇಕ್ ಎನಿ ಒನ್ ಆಸ್ ಯುವರ್ ರೋಲ್ ಮಾಡಲ್. ನಮ್ಮಲ್ಲಿ ಇದು ಬರುತ್ತೆ, ನಾನು ಆ ಸ್ಟಾರ್ ಥರ ಆಗಬೇಕು, ಅಥವಾ ಆ ಪೊಲಿಟಿಷಿಯನ್ ಥರ ಆಗಬೇಕು, ಅಥವಾ ಇವ್ರಂಗೆ ಆಗಬೇಕು ಅಂತ. ಯಾರನ್ನೂ ಹಂಗೆ ಕಂಪೇರ್ ಮಾಡ್ಕೊ ಹೋಗಬೇಡಿ. ಯಾಕಂದ್ರೆ ಅವನವನೇ ನೀವೇ. ನಿಮ್ಮ ಕೆಪಾಸಿಟಿ ಏನು ಗೊತ್ತಾ, ಅಲ್ಟಿಮೇಟ್ರಿ. ನಾನು ನಿಜ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಇಂಪಾಸಿಬಲ್ ಅನ್ನೋದು ಏನೇನೂ ಇಲ್ಲ. ಬಟ್ ನಾವು ಇಂಪಾಸಿಬಲ್ ಅನ್ನೋದು ನಮ್ಗೆ ಏನೇನು ಇಲ್ಲ ಅನ್ನೋದು ನಾವು ರಿಯಲೈಸ್ ಮಾಡ್ಕೋಬೇಕಂದ್ರೆ ಟೇಕ್ ಮೋರ್ ರಿಸ್ಕ್, ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಆ ರಿಸ್ಕ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಲಿಫ್ಟ್ ಆಗ್ತಾರೆ. ಎಷ್ಟು ಆಪರ್ಚುನಿಟಿ ಇದೆ. ನಾವು ಇಂಡಿಯಾದಲ್ಲಿ ಇದ್ದೀವಿ,
ಇಂಡಿಯಾ ಅಂದರೆ ಅಬಂಡೆನ್ಸ್ ಆಪರ್ಚುನಿಟಿ. ಸುಮಾರು ಸಮಸ್ಯೆಗಳೈತೆ, ಸಮಸ್ಯೆಗಳ ಆಪರ್ಚುನಿಟಿ. ಸಮಸ್ಯೆನ ಸಾಲ್ವ್ ಮಾಡಿ. ನಾವು ಎಲ್ಲದಕ್ಕೂ ಸರ್ಕಾರ ಸರ್ಕಾರ ಸರ್ಕಾರ, ಪ್ಲೀಸ್ ಸ್ಟಾಪ್ ಇಟ್. ಸರ್ಕಾರ ನಮ್ಗೇನು ಮಾಡ್ತಾ ಇರೋದು ಬೇಡ, ನಾವು ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದೀವಿ, ದೇಶಕ್ಕೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಆಟೋಮೆಟಿಕ್ ಯು ವಿಲ್ ಬಿಕಮ್ ಎ ರೋಲ್ ಮಾಡೆಲ್ ಫಾರ್ ಅದರ್ಸ್. ಟ್ರೈ ಟು ಸಿ ದಟ್ ಯು ವಿಲ್ ಬಿಕಮ್ ಎ ರೋಲ್ ಮಾಡೆಲ್, ಡೋಂಟ್ ಕಾಪಿ ಅದರ್ಸ್. ಸರ್, ಅಂದರೆ ಈ ಸೆಲ್ಫ್ ಬೂಸ್ಟಿಂಗು ನಮ್ಮನ್ನು ನಾವು ಬಿಲೀವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಇದೇ ರೀಸನ್ಗೆ ಸರ್ ಹಳೆ ಕಾಲದ ರಾಜರು ಹೊಗಳ್ಬಟ್ಟು ಇಟ್ಕೊತಾ ಇದ್ರು, ರಾಜಾದಿರಾಜ ರಾಜ ಮಾರ್ತಾಂಡ ಅಂತ. ಇದೇ ಲಾಜಿಕ್ಗೆ 100% ಇದೇ ಲಾಜಿಕ್. ಇವತ್ತು ನಮ್ಮಲ್ಲಿ ನಾವು ಅಫರ್ಮೇಷನ್ ಮಾಡಬೇಕು. ಏನು ಅಫರ್ಮೇಷನ್ ಅಂದರೆ, ನನಗೆ ದುಡ್ಡು ಬರುತ್ತೆ, ನಾನು ಶ್ರೀಮಂತ ಆಗಿದ್ದೀನಿ, ನಾನು ಹಂಗೆ ನಾನು ಹಿಂಗೆ ಅಂತ ಅಂದ್ಕೊಳ್ತಾರೆ. ಯಾಕಂದ್ರೆ ಹೊರಗಡೆಯವ್ರು ಯಾರು ಅನ್ನಲ್ಲ. ಇದಕ್ಕೋಸ್ಕರನೇ ರಾಜರುಗಳಿಗೆ ಅವ್ನು ಎಂಟ್ರಿ ಆಯ್ತು ರಾಜಾದಿ ರಾಜ ಅಂತ ಹಿಂಗೆ ಯಾಕೆ ಪಿಚ್ ಕೊಡೋರು ಅಂದರೆ, ಅವ್ನು ಸಡನ್ ಹಿಂಗಿರೋನು ಸಡನ್ ಹೌದು ನಾನು ರಾಜ ಅಂತ ಫೀಲಿಂಗ್ ಅಲ್ಲಿ ಬರೋನು. ಆ ಫೀಲ್ ಇದೆ ಅಲ್ಲ, ಅದು ಇಂಪಾರ್ಟೆಂಟು. ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೋಬೇಕು. ಅದು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ನಾವೇ ಹೊರತು ಹೊರಗಡೆ ಯಾರೋ ನಮ್ಗೆ ಬಂದ್ಬಿಟ್ರು ನೀವು ರಾಜಾದಿ ರಾಜ ಅಂತ ಅನ್ನಲ್ಲ. ನೀವೇ ರಾಜಾದಿ ರಾಜ. ನಿಮ್ ಬಿಟ್ರೆ ಯಾರೋ ಬೇರೆ ಆಲ್ಟರ್ನೇಟಿವ್ ಇಲ್ವೇ ಇಲ್ಲ. ಅದನ್ನ ನಂಬಿ 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 ಈ ವರ್ಲ್ಡಲ್ಲಿ ಎಲ್ಲಾನು ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದಾನೇ ಜಡ್ಜ್ ಮಾಡ್ತಾರೆ ಸರ್. ಇವಾಗ ತಾವು ಬಂದ್ರಿ ಸರ್, ತಮ್ಮದು ನಾಲೆಡ್ಜು ಎಕ್ಸ್ಪೀರಿಯನ್ಸ್ ಎಲ್ಲದಕ್ಕಿಂತ ಮುಂಚೆ ಇವ್ನು ಹೆಂಗೆ ಡ್ರೆಸ್ ಮಾಡಿದ್ದಾನೆ, ಇವ್ನು ಹೆಂಗಿದ್ದಾನೆ, ಇವ್ನು ಹೆಂಗೆ ನಡ್ಕೊತಾನೆ, ಇವ್ನು ಇಂಗ್ಲೀಷ್ ಚೆನ್ನಾಗಿದೆಯಾ, ಒಂದು ಭಾಷೆ ಚೆನ್ನಾಗಿದೆಯಾ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಎಷ್ಟು ಇಂಪಾರ್ಟೆಂಟು, ಇಂಟರ್ನಲ್ ಎಷ್ಟು ಇಂಪಾರ್ಟೆಂಟ್ ಸರ್ ಮನುಷ್ಯನಿಗೆ? 100%. ಮೊನ್ನೆ ಒಂದು ಮೀಟಿಂಗ್ ಇತ್ತು, ಸುಮ್ಮನೆ ಅವ್ನು ಬಂದು ಐಫೋನ್ ಇಡ್ತಾನೆ. ಅವ್ನು ಗೊತ್ತಾಗಲಿ ಅಂತ ಲೇಟೆಸ್ಟ್ ಮಾಡಲು ಅಂತ. ನಂಗೆ ಗೊತ್ತು, ನಾನು ನೋಡಲಿ ಅಂತ ನಂಗೆ 2-3 ಸಲ ಅಲ್ಲಾಡಿಸ್ತಾರೆ. ಇದು ಕಾಮನ್. ಆಮೇಲೆ ಯಾರೋ ಮೀಟ್ ಮಾಡೋಕ್ಕೆ ಬಂದಾಗ, ಸರ್ ಎಲ್ಲಿದ್ದೀರಾ, ನಾನು ಬರಲ್ಲ, ಯಾಕಂದ್ರೆ ಕಾರಿಂದ ಇಳಿಯೋದು ನಾನು ನೋಡಬೇಕು ಅಂತ. ಏನಕ್ಕಂದ್ರೆ ಅವ್ನ ಕಾರ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಇವೆಲ್ಲ ಸ್ಟೆಂಟು ಟೆಂಪ್ರರಿ. ಅವ್ನು ಪಾಪ ಬೇರೆಯವ್ರು ಸ್ಟೆಂಟ್ ಕೊಡೋದಕ್ಕೆ ಹೋಗಿ ಸಾಲ ಮಾಡ್ಬಿಟ್ಟು ಅವನ್ನೆಲ್ಲ ತೊಗೊಂಡಿರ್ತಾನೆ ಅವನು. ಕೆಲವೊಬ್ರು ದೊಡ್ಡದಾಗಿ ಮನೆ ಕಟ್ಟಿಸ್ತಾರೆ. ಮನೆ ಕಟ್ಟಿಸೋದು ಅವ್ರ ಅವಶ್ಯಕತೆಗಲ್ಲ, ಗೃಹಪ್ರವೇಶಕ್ಕೆ ಮನೆ ಕಟ್ಟಿಸ್ಬಿಟ್ಟು ಎಲ್ಲರನ್ನು ಕೂಗಿಸ್ಬಿಟ್ಟು ಬನ್ನಿ 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 ಹೊಟ್ಟೆ ಹುರ್ಕೊಂಡ್ರವ್ರು ಅಂತ ಇವ್ರು ಖುಷಿ ಪಡ್ತಾರೆ. ಆಮೇಲೆ ಹೊಟ್ಟೆ ಹುರ್ಕೊಳ್ಳೋದು ನೀವು ಸಾಲ ಕಟ್ಟಬೇಕಲ್ಲ, ಎವ್ರಿ ಮಂತ್ EMI ಇರುತ್ತಲ್ಲ. ಸೊ ಇದೆಲ್ಲ ಎಕ್ಸ್ಟರ್ನಲ್ಲು. ಸ್ವಲ್ಪ ದಿನ ನೋಡಿ, ಬ್ರ್ಯಾಂಡಿಂಗ್ ಅಂದರೆ ಹೆಂಗೆ ಅಂದರೆ ಇಂಟರ್ನಲ್ ಇರಬೇಕು. ಯಾವತ್ತಿದ್ರೂ ಅದು ಡೈಮಂಡನ್ನೇ. ಮಹಾತ್ಮ ಗಾಂಧೀಜಿ ಏನೋ ಆಫ್ರಿಕಾದಲ್ಲಿ ಸಾಧನೆ ಮಾಡಿಬಿಟ್ರು ಅಂದ್ಬಿಟ್ಟು ಜನ ಕ್ರೌಡ್ ಸೇರಿದ್ರು. ಹೆಂಗೆ ಬರ್ತಾರೆ, ಏನು ಬರ್ತಾರೆ, ಶೂಟ್ ಬುಟ್ಟು ಹಾಕೊಂಡು ಇಳಿತಾರೆ ಅಂತ. ಅವ್ರು ಬಂದರು, ಅವ್ರ ಡ್ರೆಸ್ ನೋಡ್ಬಿಟ್ಟು ಜನ ಇವರ ಗಾಂಧೀಜಿ ಅಂದರು. ಅವ್ರು ಮೊದಲನೇ ಸ್ಪೀಚ್ ಡೆಲಿವರ್ ಮಾಡಿದಾಗ ಎಲ್ಲರೂ ಸ್ಪೀಚ್ ಆದಮೇಲೆ ದೊಡ್ಡ ಲೀಡರ್ಸ್ದು ಎಲ್ಲರೂ ಎದ್ದೋಗಿ ಶುರು ಮಾಡಿದ್ರು ಗಾಂಧೀಜಿ ಕೂತಾಗ ಸ್ಪೀಚ್ಗೆ. ಬಟ್ ಆಮೇಲೆ ಏನಾಯಿತು, ಗಾಂಧೀಜಿ ಎಲ್ಲಿ ನಡೀತಾರೋ ಕ್ರೌಡ್ ಅಲ್ಲಿ ಹೋಗೋದು. ಸೊ ಇಂಟರ್ನಲ್ಲಿ ಅವ್ರು ಎಷ್ಟು ಸ್ಟ್ರಾಂಗ್ ಅಂದ್ರೆ ಅಹಿಂಸಾ ಅದ್ಭುತ ರೀ. ಮಹಾತ್ಮ ಗಾಂಧೀಜಿ ಗ್ರೇಟು. ಸೊ ಈ ಒಂದು ಕ್ವಾಲಿಟೀಸ್ಗಳು ಆಟೋಮೆಟಿಕ್ ಕ್ರೌಡ್ ಫುಲ್ ಆಗುತ್ತೆ. ಇವತ್ತು ಇದ್ದಾರೆ ಅವರು ಇಂಟರ್ನಲ್. ಫಾರ್ ಎಕ್ಸಾಂಪಲ್ ಸುಮಾರು ಜನ ಇದ್ದಾರೆ. ನಾನಾ ಪಾಟೇಕರ್ ಡ್ರೆಸ್ ಕೋಡ್ ನೋಡಿ, ಬಟ್ ಅವರು ಮಾಡಿರೋ ಸಾಧನೆಗಳು ನೋಡಿ. ಈ ಥರ ನಮ್ಮಲ್ಲೂ ಅಷ್ಟೇ, ನಮ್ಮ ಇಂಡಸ್ಟ್ರಿಯಲ್ಲೂ ಇದ್ದಾರೆ, ನಮ್ಮಲ್ಲೂ ರೋಲ್ ಮಾಡೆಲ್ಸ್ಗಳಿದ್ದಾರೆ. ನೋಡೋಕೆ ಸಿಂಪಲ್ ಆಗಿರ್ತಾರೆ, ಬಟ್ ಒಳಗಡೆ ದೆಲ್ ಬಿ ವೆರಿ 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 ಪವರ್ಫುಲ್. ನಾವು ಆ ನಿಟ್ಟಿನಲ್ಲಿ ಹೋಗ್ಬೇಕು ಹೊರತು ಇಂಟರ್ನಲ್ಲಿ ನೋಡ್ಬೇಕು ಹೊರತು ಎಕ್ಸ್ಟರ್ನಲ್ ವಿಚಾರಕ್ಕೆ ನೀವು ತಲೆ ಕೊಡಲೇಬೇಡಿ. ಜನ ನೋಡ್ತಾರೆ, ಸ್ವಲ್ಪ ದಿನ ನಡೀತೈತೆ, ಆಮೇಲೆ ಲಾಂಗ್ ಟರ್ಮ್ ನಡೆಯಲ್ಲ. ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ನಮ್ಮ ಕಾನ್ವರ್ಸೇಷನ್ನು. ಬಟ್ ಇವತ್ತಿನ ನಮ್ಮ ಸಂಚಿಕೆಯ ಸಮಯ ಮುಗಿದಿದೆ. ಇವತ್ತಿನ ಯುವರ್ ಚಾಯ್ಸ್ನ ಇಲ್ಲಿ ಎಂಡ್ ಮಾಡೋಣ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ಹರೀಶ್ ಸರ್ನ ಪರ್ಸನಲಿ ಮೀಟ್ ಮಾಡಬೇಕು, ನಿಮ್ಮ ಬಿಸ್ನೆಸ್ ಬಗ್ಗೆ ಅವರ ಕನ್ಸಲ್ಟೇಷನ್ ಬೇಕು ಅಂದರೆ, ಇಲ್ಲಾಂದರೆ ನೀವು ಅವ್ರ ಹತ್ರ ಟ್ರೈನಿಂಗಿಗೆ ಬರಬೇಕು, ನಿಮ್ಮ ಲೈಫ್ನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಕೆಳಗೆ ಕಾಣೋ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ. ನಮಸ್ಕಾರ.